ಧೈರ್ಯವಾಗಿ ಮತ್ತು ಯಥೋಕ್ತವಾಗಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಏನು ವಿಧಿವಿಧರು ಬಂದಿದ್ದಾರೆ ಅವರಿಗೆ ಒಂದು ದೀರ್ಘದಂಡವನ್ನು ನಮಸ್ಕಾರ ಮುಕ್ತ ಮಾಡ್ತಾ ಒಂದು ಕಾರ್ಯಕ್ರಮ ಇವತ್ತು ಯಾಕೆ ಆಗಬೇಕಾಯಿತು ಅಂತ ಹೇಳಿದರೆ ನಮಗೆ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಂತಾಪಗಳು ಅಂತಕ್ಕಂಥ ಅವ್ರಿಗೇನು ಹೇಳಿದ್ರು ಇದ್ದರು ಹಾಗೆ ಕೊನೆಗೆ ಬೆಳಗ್ಗೆ ತನಕ ನಮ್ಗೆ ಸಮಸ್ಯೆಗಳ ಸುಳಿಯಲ್ಲೇ ನಾವು ಇರ್ತೀವಿ. ಯಾಕಂದರೆ ಜನ್ಮಾಂತರದಲ್ಲಿ ತಗೊಂಡು ಬಂದಂಥ ಸಂಚಿತಗಳು ನಮಗೆ ಮೇಲೆ ನಮಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಹಾಗೆ ಆ ಎಚ್ಚರಿಕೆ ಕೊಡ್ತಕ್ಕಂಥ ಈ ಜನ್ಮಾಂತರದಿಂದ ಸಂಚಿತ ಕರ್ಮಗಳನ್ನು ನಮಗೆ ಎದುರಿಸಲಿಕ್ಕೆ ಒಂದು ಶಕ್ತಿನೇ ಬೇಕು. ನಾವು ಏನು ನಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಪುಣ್ಯಗಳು ಅಂತಕ್ಕಂಥ ಅವುಗಳು ಮತ್ತೆ ಮುಂದಿನ ಜನ್ಮಕ್ಕೆ ನಮಗೆ ಅನುಗ್ರಹ ಮಾಡ್ತವೆ. ಜನ್ಮಾಂತರ ಸಂಚಿತಗಳನ್ನು ನಾವು ಕಲ್ಕೋಬೇಕಾಗಿದ್ದರೆ ಇಂತಹ ಅನುಷ್ಠಾನಗಳನ್ನೇ ಮಾಡೋದು. ಇಲ್ಲಿ 3 ವಿಧವಾದಂತಹ ದೇವತಾ ಸ್ಥಾಪನೆ ಅಂತಕ್ಕಂಥದ್ದು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತೇಳಿ ಈಗೇನು ವಿಶೇಷವಾಗಿರ್ತಕ್ಕಂಥ ಒಂದು ಪ್ಲಾನಿಂಗ್ ನಡೆದಿರ್ತಕ್ಕಂಥದ್ದು ಉತ್ತರೋತ್ತರವಾಗಿರ್ತಕ್ಕಂಥದ್ದು ಭವಿತವ್ಯದಲ್ಲಿ ಎಲ್ಲ ರೀತಿ ವಿಘ್ನಗಳನ್ನು ದೂರ ಮಾಡಿಕೊಂಡು ಇಲ್ಲಿ ಮುಂದೆ ಬರ್ತಕ್ಕಂಥವ್ರಿಗೆ ಮತ್ತು ಈಗೇನು ಇಷ್ಟೆಲ್ಲ ಸಂಯೋಜನೆ ಮಾಡಿ ಅಭಿವೃದ್ಧಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಏನು ಭೂಮಿಯ ಒಂದು ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಮೊದಲಿಗೆ ನಾವು ಮಾಡಬೇಕಾಗಿದ್ದ ಕರ್ತವ್ಯ ಅಂದರೆ ದುಷ್ಟ ಶಕ್ತಿಗಳನ್ನು ಮರ್ದನ ಮಾಡಬೇಕು. ಅದಕ್ಕೆ ಮಹಾಕಾಳಿನೇ ಬೇಕಾದ್ರೆ ಬೇರೆ ಮಾತಂತಕ್ಕಂಥದ್ದು. ಆ ಮಹಾಕಾಳಿ ಆ ದುಷ್ಟ ಶಕ್ತಿಗಳನ್ನು ಮರ್ದನ ಮಾಡ್ತಾಳೆ. ಆ ನಂತರದಲ್ಲಿ ಮಹಾಸರಸ್ವತಿ ಅದಕ್ಕೆ ನಮ್ಮ ಮತಿಗೆ ಪ್ರೇರಣೆ ಮಾಡ್ತಾರೆ. ಆ ಮಹಾಸರಸ್ವತಿ ಮತ್ತು ಮಹಾಕಾಳಿಯ ಒಂದು ಕೃಪಾಶೀರ್ವಾದ ನಮ್ಗೆ ಆದಮೇಲೆ ಮಹಾಲಕ್ಷ್ಮಿ ಅಲ್ಲಿ ಬಂದು ಶಾಶ್ವತ ನೆಲೆಸ್ತಾಳೆ. ಹಾಗಾಗಿ ತ್ರಿಗುಣಾತ್ಮಿಕಗಳಂಥ ಯಾವ ಶಕ್ತಿಗಳ ಒಂದು ವಿಶೇಷತೆ ಉಪಾಸನೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಇದಾಗಿದ್ದು ಬಹಳ ಸೂಕ್ತ ಅಂತಕ್ಕಂಥದ್ದು ನನಗೆ ಅನ್ನಿಸ್ತದೆ. ಇನ್ನು ಮುಂದಿನ ಕಾರ್ಯಕ್ರಮಗಳೆಲ್ಲವೂ ನಿರ್ವಿಘ್ನವಾಗಿ ಆಗುವುದರಲ್ಲಿ ಎರಡು ಮಾತು ಅಂತಕ್ಕಂಥದ್ದು. ಸಣ್ಣ ಉದಾಹರಣೆ ಕೊಡಬೇಕಾಗಿದ್ದರೆ ಪುರಾಣ ಪುಣ್ಯಕಥೆಗಳು ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಪ್ರತ್ಯಕ್ಷವಾಗಿ ನಡೆದಿದ್ದಾರು ಒಂದು ಉದಾಹರಣೆ ಕೊಡಬೇಕಾಗಿದ್ದರೆ ನಮ್ಮ ಜೊತೆಗಿನ ಹುಬ್ಬಳ್ಳಿ ಒಳಗೆ ಬಾದಾಮಿ ನಗರ ಒಂದು ಅಡಿಗೆರ್ ಅಂತಿದೆ. ಅವರು ಬಹಳ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರಕ್ಕೆ ಕೇಳಿ ಬಹಳ ಹೊಂದಿಕೊಂಡು ಸೇವೆ ಮಾಡ್ತಕ್ಕಂಥ ಮತ್ತು ಅವ್ರಿಗೇನಾಯಿತು ಇದ್ದಕ್ಕಿದ್ದ ಹಾಗೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಬೇಕು ಅಂತಕ್ಕಂಥದ್ದು. ಯಾಕಂದರೆ ಅವ್ರ ಮಕ್ಕಳೆಲ್ಲ ಆಗಿದ್ದರು ಹಾಗೆ ಆಗಬೇಕು ಸೆಟ್ಲ್ ಆಗಬೇಕಂತಕ್ಕಂಥದ್ದು ಒಂದು ವಿಚಾರ ಬಂದಾಗ ಇಲ್ಲಿ ಬಾದಾಮಿ ನಗರದೊಳಗೆ ಹುಬ್ಬಳ್ಳಿ ಒಳಗೆ ಒಂದು ಮನೆ ಇತ್ತು. ಅದನ್ನು ಮನೆ ಮಾರಿ ಇಲ್ಲಿಂದನೇ ಇದೇ ದುಡ್ಡನ್ನು ಅಲ್ಲಿ ಹಾಕಿ ಒಂದು ಫ್ಲ್ಯಾಟ್ ತೊಗೊಂಡು ಅಲ್ಲಿ ಮನೆ ಮಾಡ್ಬೇಕಂತ ತಿಳ್ಕೊಂಡ್ರೆ ಅವ್ರ ತಲೆಗೆ ಅದಕ್ಕೊಬ್ಬ ಏನು ಮಾಡ್ತಾಯಿದ್ದ ಬಹಳ ಅಡ್ಡಿ ಆಗ್ತಾಯಿತ್ತು. ಅದೇ ಓಣಿ ಒಳಗೆ ಒಬ್ಬ ವ್ಯಕ್ತಿ ಬಹಳ ತೊಂದರೆ ಕೊಡ್ತಾಯಿದ್ದವ್ರು. ಯಾರ ಗಿರಾಕಿ ಬಂದು ಅಂದ್ರೆ ಅವ್ರಿಗೆ ರೇಟ್ ವಸ್ತುನ ಇಲ್ಲ ಕೊಡ್ಲಿಕ್ಕೆ ಆಗೋಲ್ಲ. ಅದು ಕೋಟಿಗಟ್ಟಲೆ ಭಾಳ ಬೆಲೆ ಮಾಡ್ತಕ್ಕಂಥ ಅದನ್ನು ಬರೀ 30 ಲಕ್ಷ 40 ಲಕ್ಷ ರೂಪಾಯಿ ಹತ್ತಿ ಕೊಡೋ. ಮತ್ತು ಅಷ್ಟರೊಳಗೆ ಮುಂದೆ ಅವ್ರು ಬೆಂಗಳೂರು ಸೆಟ್ಲ್ ಆಗೋದು ಹೆಂಗೆ ಅವ್ರಿಗೆ ಭಾಳ ಕಮ್ಮಿ ಕೆಟ್ಟು ಏನು ರೀ ಗುರುಗಳು ಇಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟದು ನಮಗೆ ಇದನ್ನೆಲ್ಲ ಮಾರಿ ಎಲ್ಲ ನಾವು ಸೆಟ್ಲ್ ಆಗೋದು ಮಾಡಿವಿ. ಅದಕ್ಕೊಬ್ಬ ಆಟ ಬಂದ್ಬಿಟ್ಟ ಮನುಷ್ಯ ಅವನಿಂದ ನಮಗೆ ಪಾರಾಗಲಿಕ್ಕೆ ಆಗೋದು. ಹೆಚ್ಚಿಗೆ ನಮ್ಗೆ ತ್ರಾಸು ಕೊಡ್ತಾನೆ. ಬರೋ ಬಂದು ಯಾರೋ ಗಿರಾಕಿ ಬಂದರೂ ಅಡ್ಡ ಹಾಕಿಬಿಡ್ತಾನೆ ಅಂತಕೊಂಡು ಹೇಳಿ ಅವ್ರನ್ನ ಕೂಡ ಪಾಪ ಭಾಳ ಸಭ್ಯರು ಸಾತ್ವಿಕರು. ಹಂಗಾರೆ ನೀವೇನು ತಲೆ ಕೆಟ್ಟರು ಅಡ್ಡಿ ಒಂದು ಚಂಡಿ ಹೋಮ ಮಾಡಿಬಿಡ್ರಿ ಅಂತಕೊಂಡು ಹೇಳಿ ಅವ್ರಿಗೇನೋ ನಮ್ಗೆ ತಲೆ ಬಂತ ಹೇಳಿ ಆ ಚಂಡಿ ಹೋಮ ಆದ ತಕ್ಷಣ ಒಬ್ಬ ವ್ಯಾಪಾರಕ್ಕೆ ಬಂದ. ಅವೇನಂದ ಈಗೇನು ನೀವು ಅಡ್ಡಾಡಿ ಬರ್ತಿದ್ದ ಆ ಮನುಷ್ಯಕ್ಕಿಂತ ಭಾಳ ಪ್ರಭಾವಿ ಮನುಷ್ಯ. ಎಷ್ಟು ಏನು ನಿಮ್ಮದು ರೇಟ್ ಅಷ್ಟು ಹಂಗಾರೆ 1 ಕೋಟಿ ಹಂಗಾರೆ ನಾವು 80 ಲಕ್ಷ ಹೋಗ್ತೇವೆ. ಆಯ್ತು ಎಲ್ಲ ಮುಗಿದು ಸಾಕು ಅಂದ್ಕೊಂಡು ಪಾಪ ನೋಡಿ ಮಾಡಿದ್ರು. ಎಲ್ಲರೂ ತಿಂಗಳು ಅಷ್ಟು ಮಾಡಿದ್ರು. ಅವನಿಗೂ ಬಿಡಿಸಿ ಭಾಳ ಪ್ರಯತ್ನ ಮಾಡಿದ. ಅವ ಏನು ಮಾಡಿದ ನೀನೇನು ಹೆಚ್ಚು ಕಡಿಮೆ ಕಮ್ಮಿ ಇದೆ ಅಂತಂದ್ರೆ ನಾವು ಮೇಯರ್ಗೆ ಹೇಳ್ತೀವಿ, ಅವನ್ನ ನಿಮಗೆ ಲಾಕಪ್ನ ಹಾಕಿಸ್ತೀವಿ ಅಂತಕೊಂಡು ಅವ ಏನು ರೌಡಿ ಮನುಷ್ಯ ಇದ್ದ ಅವನಿಗಿಂತ ದೊಡ್ಡ ಪ್ರಭಾವಿ ಬಂದ. ಆವಾಗ ಅವರು ಎಕ್ಸಾಮ್ ಮೇಯರ್ ಅಲ್ಲಿ ಬಂದರು, ಮುನ್ಸಿಪಾಲಿಟಿ ಮೇಯರ್ ಅಲ್ಲಿ ಬಂದು ಏನೋ ಇವರೆಲ್ಲರಿಗೂ ನೀವು ಪ್ರಾಣಕ್ಕೆ ಅಪಾಯ ಮಾಡ್ತೀನಿ ಅಂತಲ್ಲ, ಇವರಿಗೆ ಬಂದವರಿಗೆಲ್ಲ ಅಡ್ಡಿ ಮಾಡ್ತಾ ಅಂತ ಹೇಳೋದು ಈಗಿಂದೇ ನಿನಗೆ ನಾವು ಜೈಲಿಗೆ ಹಾಕ್ತೀವಿ ಅಂತಕೊಂಡು ಹೇಳಿ ಅವ್ನಿಗೆ ನಂಬಿಕೆ ಹಾಕಿದ್ರು.
ಕಮಣೆ ಆದ ಅವಾಗ ಸರಿ ಆಯಿತು ಬೆಂಗಳೂರು ಹೋಗಿ ಸೆಟ್ಲ್ ಆದ ಅಂದರೆ ದೇವಿದು ಪ್ರಭಾವ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತೇನೆ. ಅಷ್ಟೊಂದು ಪ್ರಭಾವಿಯಾಗಿರ್ತಕ್ಕಂಥದ್ದು ಉಪಾಸನೆ ಇದು ಚಂಡಿ ಹೋಮ ಅಂತಕ್ಕಂಥದ್ದು. ಕಲಿಯುಗದಲ್ಲಿ ಚಂಡಿ ಹೋಮ ಮತ್ತು ಗಣಪತಿ ಹೋಮ ಮಾಡಬೇಕಾಗಿರ್ತಕ್ಕಂಥದ್ದು. ಗಣಪತಿಯ ಕೃಪಾಶೀರ್ವಾದವಂತೂ ನಿಮ್ಮ ಮಂತ್ರನಿಕನ ನಿಮ್ಮಿಂದವಾಗಿ ನಿಮ್ಮ ಹಿರಿಯರಿಂದನೇ ಆದ. ಅದ್ರ ಜೊತೆಗೆ ಆ ದೇವಿದು ಒಂದು ಶಕ್ತಿ ನಿಮ್ಮ ಇವತ್ತಿನ ದಿವಸ ಬಂತು ಮೂಲಕವಾಗಿ ನಮ್ಮ ಭವಿಷ್ಯದಲ್ಲಿ ಇನ್ಯಾವ ವಿಘ್ನವೂ ಆಗೋಲ್ಲ ಅಂತಕೊಂಡೇಳಿ ನಮಗಂತೂ 100ಕ್ಕೆ 100 ಭರವಸೆ ಅಂತಕ್ಕಂಥದ್ದು ಅದೇ ಇದರಲ್ಲಿ ಎರಡು ಮಾತಕ್ಕಂಥದ್ದಿಲ್ಲ. ಆ ಪ್ರಕಾರವಾಗಿ ಯಾವ ಮಾಲೀಕರಾದಂಥ ನಮ್ಮ ವಿನಯವರು ಅವರಿಗೆ ಸಹಾಯಕರಾಗಿ ಬಂದಂಥ ಡೆವಲಪ್ ಮಾಡಲಿಕ್ಕೆ ಬಂದಂಥ ನಮ್ಮ ದೇಶಪಾಂಡೆ ಅವರು ಅವರಿಗೆ ಯಾವ ಕಾಲಕ್ಕೂ ಮನಸ್ಸಿಗೆ ವ್ಯತ್ಯಾಸ ಮಾಡ್ಕೋಬೇಡ್ರಿ ಅಂತ ದೇವಿನ ಅವರಿಗೆ ಸದ್ಬುದ್ಧಿ ಕೊಡಲಿ. ಯಾವ ರೀತಿಯಲ್ಲಿ ಏನದ ಕುಂದು ಕೊರತೆಗಳಲ್ಲಿ ಏನಾದರೂ ನ್ಯೂನತೆಗಳಲ್ಲಿ ಏನಾದರೂ ನಿಮ್ಮ ಸಮಸ್ಯೆಗಳಲ್ಲಿ ಅವರು ದೇವಿ ಪರಿಹಾರ ಮಾಡಲಿ. ನಿಮಗೂ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಅವರೇನು ಬಂದಿದ್ದಾರೆ ಡೆವಲಪ್ ಮಾಡಲಿಕ್ಕೆ ಅವ್ರಿಗೂ ಒಳ್ಳೆಯದಾಗಲಿ. ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಶಾಶ್ವತ ಆಗಿರ್ತಕ್ಕಂಥದ್ದು ಆ ಗಣಪತಿ ಉಪಾಸನೆಗೂ ಅನುಕೂಲ ಆಗಲಿ. ಎಲ್ಲ ರೀತಿಯಿಂದ ಶ್ರೀರಕ್ಷೆ ಒದಗಿ ಬರಲಿ ಅಂತಕೊಂಡೇಳಿ ಆ ದೇವಿಯಲ್ಲಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತಾ ವಿಶೇಷದ ಸಿದ್ಧಿವಿನಾಯಕ ಎಲ್ಲಕ್ಕೂ ಸಿದ್ಧಿ ಕೊಡಬೇಕು. ಆ ಸಿದ್ಧಿವಿನಾಯಕನ ಉಪಾಸನೆ